ಹಾಯ್ ಆಂಟಿ ಮನೆಗೆ ಕೂಡ ಹೋಗ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದೊಂದು ಮಿನಿ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು, ಯಲ್ಲಮ್ಮ ಟೆಂಪಲ್ಗೆ. ಸೊ ಹಾಗೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಲಾಗ್. ಹಾಯ್ ಚಿಪ್ಪಮ್ಮ, ಶ್ರುತಿ ಹಾಯ್ ಹಾಯ್, ಕಿಸ್ಸಿ 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 ಕ್ಲಿಚ್ಚದಿ. ಸೊ ಬನ್ನಿ, ನಾನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಲ್ಲಮ್ಮ ತಾಯಿನ. ಎಲ್ಲರಿಗೂ ಇವಾಗೂ ಏನಕ್ಕೆ ತೋರಿಸ್ತೇನೆಂದರೆ ಎಲ್ಲರಿಗೂ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅನ್ನೋ ಕಾರಣಕ್ಕೆ. ಅಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಆಗಲಿ ಅಂತ ಅಲ್ಲಿಗೆ ಹೋಗಿದ್ರೆ ನನ್ನ ಮಗಳು ನೋಡಿ ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾಳೆ. ಅವಳಿಗೆ ಏನೂ ಗೊತ್ತಿಲ್ಲಲ್ವ, ಚಿಕ್ಕ ಮಗು ಆದರೂ ಕ್ಯೂಟಾಗಿರುತ್ತೆ. ಇದು ನಾನು ವೀಡಿಯೋ ಎಡಿಟ್ ಮಾಡೋವರೆಗೂ ನನಗೆ ಗೊತ್ತೇ ಇರಲಿಲ್ಲ. ನನಗೆ ನಗು ಬರ್ತಾಯಿದೆ ಆ್ಯಕ್ಚುಲಿ. ಆಮೇಲೆ ಅಲ್ಲಿ ತಾಯಿ ವಾಹನ ಇದೆ. ವಾಹನ ಹತ್ರ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಮಕ್ಕೊಂಡು ಬರೋದಷ್ಟೇ. ತಿರ್ಗಾ ಅವಳು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ಲು. ಮತ್ತು ನಾವೆಲ್ಲ ಕೈ ಮುಗಿದು 3 ಸುತ್ತು ಸುತ್ತಬೇಕಂತ ಹೇಳ್ತಾರಲ್ಲ ದೇವ್ರಿಗೆ, ಹಾಗೆ ಸುತ್ತಿ ಅವಳು ಸುತ್ತಬೇಕು ಅಂತ ಇದ್ಲು. ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವೀಗ. ಸೊ ಹಾಗೆ ನಮ್ಮ ಆಂಟಿ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಸಂಗಾದ. ಹಾಯ್ ಫ್ರೆಂಡ್ಸ್. ಅವರು ಕಡಲೆ ಬೀಜ ಎಲ್ಲ ಈ ಥರ ಸುಲಿದು ಇಕ್ಕೊಂಡಿದ್ರು. ಹಾಗೆ ಮನೆಗೆ ಬಂದು ಇನ್ನು ಊಟ ಅನ್ನ ಸಾರು ಮಾಡಿದ್ದೆ, ತಿಂದು. ಸೊ ಫ್ರೆಂಡ್ಸ್, ಒಳಗಡೆ ಎಲ್ಲ ಕಸ ಗುಡಿಸಿದಾಯಿತು. ಈಗ ಈಚೆ ಕಸ ಗುಡಿಸ್ಬೇಕು. ಹಾಗೆ ಇವತ್ತು ಟೆಂಪಲ್ ಬೇರೆ ಹೋಗಬೇಕು. ಸೊ ಹಾಗೆ ನಿಮಗೊಂದು ವಿಷಯ ಹೇಳಬೇಕಿತ್ತು, ಮರ್ತೋದೆ. ಸೊ ಇದು ನನ್ನದು ಹೊಸ ಸ್ಟೈಲ್ ಫ್ರೆಂಡ್ಸ್, ಓಕೆನಾ? ಇದು ನನಗೆ ಯಾವ ಥರ ಕಾಣಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಬ್ಲ್ಯಾಕ್ ಕಲರ್ ಇಷ್ಟ. ಸೊ ನಿಮಗೂ ಬ್ಲ್ಯಾಕ್ ಕಲರ್ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಬನ್ನಿ ಈಗ ಈಚೆ ಬೇಗ ಬೇಗ ಕಸ ಗುಡಿಸಿ ಸ್ವಲ್ಪ ಪಾತ್ರೆ ಇದೆಲ್ಲ ತೊಳೆದು ರೈಸ್ಗೆ ಇಟ್ಬಿಟ್ರೆ ಟೆಂಪಲ್ಗೆ ಹೋಗಬೇಕು. ಅದು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ನೋಡ್ಬೋದು ನಮ್ಮ ಮನೆ ಹತ್ರ ಎಷ್ಟು ಕಸ ಆಗಿರುತ್ತಂತ. ಅಂದರೆ ಗಸಗಸೆ ಮರ ಇದೆ ಫ್ರೆಂಡ್ಸ್, ಅದರಿಂದ ನಮ್ಮ ಮನೆ ಹತ್ರ ತುಂಬ ಕಸ ಆಗುತ್ತೆ. ಅದು ಬೇರೆ ಈ ನಡುವೆ ಕೋತಿಗಳಂತೂ ಹೆವಿ ಕಾಟ ಕೊಡ್ತವೆ. ಯಪ್ಪ, ಅದ್ರಲ್ಲಿ ನನ್ನ ಮಗಳಂತೂ ಅಲ್ಲೋಗ್ಲ ಇಲ್ಲೋಗ್ಲ ಅಂತಲೇ ಇರ್ತಾಳೆ. ಅದು ಬೇರೆ ನಮ್ಮ ಮನೆ ಮುಂದೆ ತುಂಬ ಪ್ಲೇಸ್ ಇದೆ, ಖಾಲಿ ಜಾಗ. ಅದೆಲ್ಲ ಕಸ ಗುಡ್ಸೋದಷ್ಟಕ್ಕೆ ಸೊಂಟ ಬಿದ್ದೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಕ್ಲೀನಾಗಿರ್ಬೇಕಂದ್ರೆ. ನೋಡಿ ನನ್ನ ಮಗಳು ಅಲ್ಲೋಗೋದು ಇಲ್ಲಿ ಬರೋದು, ತಿರ್ಗೋಗಿ ಅಲ್ಲಿ ಕುತ್ಕೊಳೋದು, ತಿರ್ಗಾ ಬರೋದು, ತಿರ್ಗೋಗಿ ಕುತ್ಕೊಳೋದು, ಹಾಗೆ ಮಾಡ್ತಾಯಿದ್ದು. ನಮ್ಮ ತಾತ ಹೇಳಿದಾರೆ ಒಂದು ಹತ್ರ ಕುತ್ಕೊಳಲ್ಲ ಅಂತ. ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರೋ ಮಗುಗೆ ಕಿಸ್ರು ನೀರು ಅಂತ ಹೇಳ್ತಾರೆ, ಇಲ್ಲ ಅರ್ಶಿನದ ನೀರು ಕುಂಕುಮದ ನೀರು ಅಂತ ಹೇಳ್ತಾರಲ್ವ. ಸೊ ಅದನ್ನು 3 ಸತಿ ಸೂರ್ಯನ ಕಡೆ, 3 ಸತಿ ಹಿಂದೆಗಡೆ, ಆಮೇಲೆ 3 ಸತಿ ಮಗುಗೆ ತೆಗೆದು 3 ದಾರಿಯಲ್ಲಿ ಅಟ್ಟಿದ್ರೆ ಮಗುಗೆ ದಿಷ್ಟಿ ಏನಾದರೂ ಆಗಿದರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಈ ಥರ ಮಾಡ್ತಾರೆ. ನೀವು ಮಾಡ್ತೀರಾ? ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಸಂಜೆ ಆಗೋಯಿತು, ತುಳಸಿ ಕಟ್ಟೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆ ಮುಂದೆ ತುಳಸಿ ಇದೆ. ಇನ್ನೆಲ್ಲ ನೀಟ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಅದನ್ನು ಕಿಲ್ಲ ಇದನ್ನು ಕಿಲ್ಲ ಅಂತ ಇದ್ಲು. ಹಾಗೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಇನ್ನು ದೇವ್ರಿಗೆ ದೀಪ ಹಂಚ್ಬೇಕು ಅಂತ ಹಂಚ್ತಾಯಿದ್ದೆ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಕೂಡ ಹಂಚೋಕ್ಕಾಗಲ್ಲ, ಯಾಕಂದರೆ ನಮ್ಮ ಮನೆ ಹತ್ರ ಕಾಗೆ ಅವೆಲ್ಲ ಇದೆ. ಅವೇನು ಮಾಡುತ್ತೆ ಅಂದರೆ ಬತ್ತಿಯೆಲ್ಲ ಎತ್ಕೊಂಡು ಹೊರಟೋಗ್ಬಿಡುತ್ತೆ ದೀಪದ್ದು. ಉರಿತಾ ಇರೋ ಬತ್ತಿನೇ, ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ. ಅದಕ್ಕೆ ಸಂಜೆ ಮಾಡ್ತೀನಿ. ಸಂಜೆ ಹೊತ್ತೆಲ್ಲ ಕಾಗೆಗಳು ಅವ್ರ ಮನೆಗೆ ಹೊರಟೋಗುತ್ತಲ್ವ. ಸೊ ನಮ್ಮ ತುಳಸಿ ಕಟ್ಟೆ ಯಾವ ಥರ ಬೆಳೆಯುತ್ತೋ ಆ ಥರ ಮನೆ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಪ್ರತಿಯೊಂದು ಇರುತ್ತಂತೆ. ನಿಜನ ಎಲ್ಲ ನಂಗೆ ಗೊತ್ತಿಲ್ಲ, ನಾನಂತೂ ನಂಬಿದ್ದೀನಿ ದೇವ್ರನ್ನ. ನಂಬಿರೋರ್ನ ಯಾವತ್ತೂ ಕೈ ಬಿಡಲ್ಲ ದೇವರು. ಹಾಗೆ ಅದಾದಮೇಲೆ ಇನ್ನು ಟೈಮ್ ಆಗೋಯ್ತು ಅಂದ್ಬಿಟ್ಟು ಬೇಗ ಬೇಗ ಅಕ್ಕಿ ಇಕ್ತಾಯಿದ್ದೆ. ಇನ್ನು ಟೆಂಪಲ್ಗೂ ಹೋಗ್ಬೇಕಲ್ವಾ, ಲೇಟ್ ಆಗಿಬಿಡುತ್ತೆ ಅಂತ ಫಸ್ಟೇ ಮಾಡಿ ಹೋದ್ರೆ ಬಂದಮೇಲೆ ಲೇಟ್ ಆದರೂ ಪರವಾಗಿಲ್ಲ. ಸೊ ಅದಕ್ಕೆ ಬೇಗ ಬೇಗ ಇಕ್ತಾಯಿದ್ದೆ ನಾನು. ನಮ್ಮ ಮನೇಲಿ ನೈಟ್ ರೈಸೇ, ಯಾವಾಗಾದರೂ ರೇರ್ ಮುದ್ದೆ ಮಾಡ್ತೀನಿ ಅಷ್ಟೇ. ಹಾಗೆ ಧೃತಿಗೆ ಬಿಸಿನೀರು ಕಾಯಿಸ್ಬೇಕು ಅಂತ ಬಿಸಿನೀರು ಇಕ್ತಾಯಿದ್ದೆ. ಚಿನ್ನಿ ಯಾವಾಗೂ ಚಪಾತಿ ತಿಂತಾರೆ ನೈಟ್ ಹೊತ್ತು, ಇಲ್ಲಾಂದರೆ ರೈಸ್ ಯಾವಾಗೋ ರೇರು, ಚಪಾತಿನೇ ತುಂಬ. ಹಾಗೆ ನಾವು ಎಲ್ಲರೂ ಚಪಾತಿ ತಿನ್ನೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರಿತ್ತು, ಪಪ್ಪು ಸಾರು ಅಂದರೆ ಸೊಪ್ಪಿನ ಸಾರು. ರುಜ್ಜೋದನ್ನ ಪಪ್ಪು ಸಾರು ಅಂತ ಕರೀತಾರೆ ಈ ಕಡೆ, ನಿಮ್ಮ ಕಡೆ ಏನಂತ ಕರೀತಾರೆ? ಹಾಗೆ ನನ್ನ ಮಗಳು ಬಂದು ತೀಟೆ ಮಾಡ್ತಾಯಿದ್ಲು, ಕೊಡಿಲಿ ನಾನು ಕಲ್ಸಿಂಗ್ ಕೊಡು ಅಂತ. ಅದಕ್ಕೆ ಆಟ ಆಡಿಸ್ತಾ ಇದ್ದೆ ನಾನು ಅವಳನ್ನ. ಅದೆಲ್ಲ ಕಲಿಸಿದ್ದು ಕೂಡ ಆಯಿತು. ಹಾಗೆ ಧೃತಿನ ರೆಡಿ ಮಾಡ್ತಾಯಿದ್ದೆ, ಪ್ಯಾಂಪಸ್ ಎಲ್ಲ ಹಾಕಿ. ಪ್ಯಾಂಪಸ್ ಯಾವುದು ಹಾಕ್ತೀನಿ ಅಂದರೆ ಧೃತಿಗೆ ಲವ್ ಲ್ಯಾಪ್ ಅವ್ರದ್ದು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಪ್ಯಾಂಪಸ್ಸು, ನೀವು ಒಂದು ಸತಿ ಟ್ರೈ ಮಾಡಿ. ನಾನಂತೂ ಧೃತಿ ಊರ್ದಾಗಿಂದ ಇದೇ ಹಾಕೋದು.
ಫ್ರೆಂಡ್ಸ್ ಈಗ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಲೆಟ್ಸ್ ಗೋ. ನೋಡಿ ನನ್ನ ಮಗಳು ಕಾಸು ತೋರಿಸಿದ್ದಾಳೆ. ಸೊ ಬನ್ನಿ ಹೋಗೋಣ. ನರಸಿಂಹಸ್ವಾಮಿ ಮಂಗಳಾರತಿ ಕೂಡ ಆಗ್ತಾಯಿತ್ತು. ಪ್ರಸಾದ ಕೊಟ್ಟಿದ್ದರು ಬೆಲ್ಲದನ್ನ. ಹಾಗೆ ಮತ್ತೆ ಮನೆಗೆ ಬಂದು ಅನ್ನ ಸಾರು ತಿಂದೆ. ನಾನು ಚಪಾತಿ ತಿಂದಿಲ್ಲ, ನಮ್ಮ ಅಜ್ಜಿ ತಾತ ತಿನ್ನಿ ಅಂತ. ಹಾಗೆ ಧೃತಿಗೆ ಹಾಲು ಕಾಯಿಸಿ ಇನ್ನೊಂದು ಹಾಲು ಕಾಯಿಸಿದ್ದೀವಿ. ಅದು ಬಂದು ಮೊಸರಿಗೆ ಎಪ್ಪಾಕಕ್ಕೆ ಕಾಯಿಸ್ತಾರದು. ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿತು. ಇನ್ನೇನಿದ್ರು ಧೃತಿನ ಮಲಗಿಸೋದಷ್ಟೇ ಬಾಕಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಹಾಗೆ ಏನಕ್ಕೆ ಇವತ್ತು ಫುಲ್ಲು ಕ್ಲೀನಿಂಗ್ದೆಲ್ಲ ತೋರಿಸಿಲ್ಲ ಅಂದರೆ ಯಾವಾಗ ತೋರಿಸಿ ನಿಮಗೂ ಬೇಜಾರಾಗಿರುತ್ತೆ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.